ಕರ್ತವ್ಯ ಆಪ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಕರ್ತವ್ಯ ಆಪ್ನಲ್ಲಿರುವ ಪ್ರಮುಖ ಸೌಲಭ್ಯಗಳ ಬಳಕೆಯ ಕುರಿತು ನೋಡೋಣ. ಶಿಫ್ಟ್ ಸಮಯ ಬದಲಾಯಿಸುವಿಕೆ, ಒಒಡಿ ಹಾಜರಾತಿ ದಾಖಲಿಸುವಿಕೆ, ರಜೆಗೆ ಅರ್ಜಿ ಸಲ್ಲಿಸುವಿಕೆ, ಹಾಜರಾತಿ ವರದಿಗಳು, ಎಫ್ಎಕ್ಯೂ. ಮೊದಲಿಗೆ ಶಿಫ್ಟ್ ಸಮಯವನ್ನು ಹೇಗೆ ಬದಲಾಯಿಸುವುದು ಎಂದು ನೋಡೋಣ. ಒಂದು ವೇಳೆ ನಿಮ್ಮ ಶಿಫ್ಟ್ ಬದಲಾದಲ್ಲಿ ಇಲ್ಲಿರುವ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶಿಫ್ಟ್ ಸಮಯವನ್ನು ಬದಲಾಯಿಸಬಹುದು. ಆದರೆ ಇದನ್ನು ದಿನಕ್ಕೆ ಒಂದು ಬಾರಿ ಮಾತ್ರ ಮಾಡಲು ಅವಕಾಶವಿದೆ. ನೀವು ಫೀಲ್ಡ್ ವರ್ಕ್ನಲ್ಲಿದ್ದಾಗ ಹಾಜರಾತಿಯನ್ನು ಹೇಗೆ ದಾಖಲಿಸಬೇಕು ಎಂದು ನೋಡೋಣ. ಇಲ್ಲಿರುವ ಒಒಡಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಸೆಷನ್ ಅನ್ನು ಆಯ್ಕೆ ಮಾಡಿಕೊಂಡು ನಂತರ ಸಬ್ಮಿಟ್ ಮಾಡಬೇಕು. ಒಒಡಿ ವಿವರಗಳನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಎಂಬ ಮೆಸೇಜ್ ಗೋಚರಿಸುತ್ತದೆ. ಈಗ ನೀವು ಚೆಕ್ ಇನ್ ಮತ್ತು ಚೆಕ್ಔಟ್ ಮಾಡುವ ಮೂಲಕ ನಿಮ್ಮ ಹಾಜರಾತಿಯನ್ನು ಗುರುತಿಸಬಹುದು. ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಿ ನಿಮ್ಮ ಒಒಡಿ ಹಾಜರಾತಿಯ ವಿವರಗಳನ್ನು ಕಾಣಬಹುದು. ಈಗ ರಜೆ ಅರ್ಜಿ ಹೇಗೆ ಸಲ್ಲಿಸುವುದು ಎಂದು ನೋಡೋಣ. ಮೊದಲು ರಜೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಜೆ ಅರ್ಜಿ ಸಲ್ಲಿಸಿ ಬಟನ್ ಕ್ಲಿಕ್ ಮಾಡಿ ರಜೆಯ ವಿಧಗಳನ್ನು ಆಯ್ಕೆ ಮಾಡಬೇಕು. ನೀವು ರಜೆ ತೆಗೆದುಕೊಳ್ಳಲು ಬಯಸುವ ದಿನಾಂಕಗಳನ್ನು ನಮೂದಿಸಿ ಇಲ್ಲಿ ರಜೆಗೆ ಕಾರಣವನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಿ ನಿಮ್ಮ ರಜೆಗಳ ಕುರಿತ ವಿವರಗಳನ್ನು ಕಾಣಬಹುದು. ನಿಮ್ಮ ದೈನಂದಿನ ಹಾಜರಾತಿ ದಾಖಲಾತಿಯನ್ನು ವರದಿಗಳು ಎಂಬ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಪಡೆಯಬಹುದು. ಕೊನೆಯದಾಗಿ ತಮಗೆ ಯಾವುದೇ ಹೆಚ್ಚಿನ ಪ್ರಶ್ನೆಗಳಿದ್ದಲ್ಲಿ ಎಫ್ಎಕ್ಯೂ ಮೇಲೆ ಕ್ಲಿಕ್ ಮಾಡಿ ಉತ್ತರಗಳನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಇಲಾಖೆಯ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು. ಕರ್ತವ್ಯ ಆಪ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಾವೀಗ ಕರ್ತವ್ಯ ಆಪ್ನಲ್ಲಿರುವ ಪ್ರಮುಖ ಸೌಲಭ್ಯಗಳ ಬಳಕೆಯ ಕುರಿತು ನೋಡೋಣ. ಶಿಫ್ಟ್ ಸಮಯ ಬದಲಾಯಿಸುವಿಕೆ, ಒಒಡಿ ಹಾಜರಾತಿ ದಾಖಲಿಸುವಿಕೆ, ರಜೆಗೆ ಅರ್ಜಿ ಸಲ್ಲಿಸುವಿಕೆ, ಹಾಜರಾತಿ ವರದಿಗಳು, ಎಫ್ಎಕ್ಯೂ. ಮೊದಲಿಗೆ ಶಿಫ್ಟ್ ಸಮಯವನ್ನು ಹೇಗೆ ಬದಲಾಯಿಸುವುದು ಎಂದು ನೋಡೋಣ. ಒಂದು ವೇಳೆ ನಿಮ್ಮ ಶಿಫ್ಟ್ ಬದಲಾದಲ್ಲಿ ಇಲ್ಲಿರುವ ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಶಿಫ್ಟ್ ಸಮಯವನ್ನು ಬದಲಾಯಿಸಬಹುದು. ಆದರೆ ಇದನ್ನು ದಿನಕ್ಕೆ ಒಂದು ಬಾರಿ ಮಾತ್ರ ಮಾಡಲು ಅವಕಾಶವಿದೆ. ನೀವು ಫೀಲ್ಡ್ ವರ್ಕ್ನಲ್ಲಿದ್ದಾಗ ಹಾಜರಾತಿಯನ್ನು ಹೇಗೆ ದಾಖಲಿಸಬೇಕು ಎಂದು ನೋಡೋಣ. ಇಲ್ಲಿರುವ ಒಒಡಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಸೆಷನ್ ಅನ್ನು ಆಯ್ಕೆ ಮಾಡಿಕೊಂಡು ನಂತರ ಸಬ್ಮಿಟ್ ಮಾಡಬೇಕು. ಒಒಡಿ ವಿವರಗಳನ್ನು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಎಂಬ ಮೆಸೇಜ್ ಗೋಚರಿಸುತ್ತದೆ. ಈಗ ನೀವು ಚೆಕ್ ಇನ್ ಮತ್ತು ಚೆಕ್ಔಟ್ ಮಾಡುವ ಮೂಲಕ ನಿಮ್ಮ ಹಾಜರಾತಿಯನ್ನು ಗುರುತಿಸಬಹುದು. ಇಲ್ಲಿ ತಿಂಗಳು ಮತ್ತು ವರ್ಷವನ್ನು ಆಯ್ಕೆ ಮಾಡಿ ನಿಮ್ಮ ಒಒಡಿ ಹಾಜರಾತಿಯ ವಿವರಗಳನ್ನು ಕಾಣಬಹುದು. ಈಗ ರಜೆ ಅರ್ಜಿ ಹೇಗೆ ಸಲ್ಲಿಸುವುದು ಎಂದು ನೋಡೋಣ. ಮೊದಲು ರಜೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ರಜೆ ಅರ್ಜಿ ಸಲ್ಲಿಸಿ ಬಟನ್ ಕ್ಲಿಕ್ ಮಾಡಿ ರಜೆಯ ವಿಧಗಳನ್ನು ಆಯ್ಕೆ ಮಾಡಬೇಕು. ನೀವು ರಜೆ ತೆಗೆದುಕೊಳ್ಳಲು ಬಯಸುವ ದಿನಾಂಕಗಳನ್ನು ನಮೂದಿಸಿ ಇಲ್ಲಿ ರಜೆಗೆ ಕಾರಣವನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಇಲ್ಲಿ ತಿಂಗಳು